ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಯಯಾತಿಯ ದೇಶದಲ್ಲಿ ಏನಿದೆ ಹಸ್ತಿನಾವತಿಯಲ್ಲಿ ಪೂರ ಮಳೆ ಬೆಳೆ ಹೊರಟಾಗುತ್ತೆ. ಹೀಗಾಗಬಾರ್ದು. ಯಯಾತಿಗೂ ಯೋಚನೆ ಆಗುತ್ತೆ ಏನು ಮಾಡೋದು ಅಂದಾಗ ಗಾಲವರೇ ಹೇಳ್ತಾರೆ, ಇಂತಹ ಜಾಗದಲ್ಲಿ 3 ಜಾಗ ಇದೆ, ಆ 3 ಜಾಗದಲ್ಲಿ ನಮಗೆ 200 ಕುದುರೆಗಳಿದೆ, ಅದನ್ನಾದ್ರು ಸಂಪಾದನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಹೇಗೆ ಮಾಡೋದು? ಕಡೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಗಾಲವರಿಗೆ ಒಂದು ಶಕ್ತಿ ಇದೆ. ಒಂದು ಮಗು ಆದಮೇಲೆ ಹೆಣ್ಣಿಗೆ ಮತ್ತೆ ಕನ್ಯಾಪೊರೆಯನ್ನು ಬೆಳೆಸುವಂತಹ ಶಕ್ತಿ ಗಾಲವರಿಗಿದೆ. ಇದನ್ನು ಮುಂದಿಟ್ಕೊಂಡು ಮಾಧವಿಗೆ ಸ್ವಯಂವರ ಏರ್ಪಡಿಸಿದೆಯಲ್ಲ, ಈ ಮಾಧವಿ ತುಂಬ ಸುಂದರಿ. ಮಾಧವಿಯನ್ನು ಮದುವೆ ಆಗಬೇಕು ಅಂತ ತುಂಬ ಜನ ರಾಜರುಗಳು ಹೇಳ್ಕೊಂಡಿದ್ದಾರೆ. ಅದರಲ್ಲಿ ನಾನು ಯಾವ 3 ಜನ ರಾಜರನ್ನು ಗುರುತಿಸಿದ್ದೀನಿ. ಆ ರಾಜರ ಹತ್ರ 200 ಕುದುರೆಗಳಿದೆ, ಅವ್ರಿಗೂ ಕೂಡ ಮಾಧವಿ ಮೇಲೆ ಮನಸ್ಸಿದೆ. ಹಾಗಾಗಿ ನನ್ನ ಜೊತೆ ಮಾಧವಿಯನ್ನು ಕಳಿಸ್ಕೊಡು. ಮಾಧವಿಯನ್ನು ನಾನು ಅವ್ರಿಗೆ ಮದುವೆ ಮಾಡ್ತೀನಿ, ಒಂದು ಮಗು ಆಗುತ್ತೆ ಪ್ರತಿಯಾಗಿ. ಅದಾದಮೇಲೆ ಅವಳನ್ನು 1 ವರ್ಷದ ಷರತ್ತಿನ ಮೇಲೆ ಮದುವೆ ಮಾಡ್ತೀನಿ. ಆಮೇಲೆ ಆ ಮಗು ಆದಮೇಲೆ ಅವಳನ್ನು ಬಿಡಿಸ್ಕೊಂಡು ಮತ್ತೆ ಕನ್ಯೆ ಮಾಡಿ ಅವಳಿಗೆ ಇನ್ನೊಬ್ರಿಗೆ ಮದುವೆ ಮಾಡಿ. ಅದು ಹೇಗೆ ಸಾಧ್ಯನಾ? ತಾಯಿ ಆದ್ಮೇಲೆ ಕನ್ಯೆ ಆಗ್ತಾರ? ಹಾಂ, ಗಾಲವನಿಗೆ ಇದೊಂದು ಶಕ್ತಿ ಇದೆ. ಒಂದು ಮಗು ಆದಮೇಲೆ ಅವಳನ್ನ ಕನ್ಯೆ ಮಾಡುವಂತಹ ಶಕ್ತಿ ಗಾಲವನಿಗಿದೆ. ಅಂದ್ರೆ ಅವಳು ಯಾರನ್ನೇ ಮದುವೆ ಆಗಿ ತಾಯಿ ಆದ್ರೂ ಕನ್ಯೆ ಮಾಡುವಂತ ಶಕ್ತಿ ಗಾಲ್ವನಿಗಿದೆ ಇದೆ. ಹೀಗಾಗಿ ಈ ಪದ್ಧತಿ ಮೇಲೆ ಈಗ ಏನಾಗುತ್ತೆ, ಅಯ್ಯೋ ನನ್ನ ಮಗಳನ್ನ 4 ಜನಕ್ಕೆ ಮದುವೆ ಮಾಡೋದ, ಇದು ಅಪ್ಪನಿಗೆ ಕೊಂಚ ಮನಸ್ಸಿಗೆ ತೊಂದರೆ ಆಗುತ್ತೆ. ಆದರೆ ಬಿಟ್ಟರೆ ಧರ್ಮ ಖುಷಿ ಇದೆ. ಅಂದ್ರೆ ಅದು ಮಾಡಲೇಬೇಕು. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ, ಒಬ್ಬ ರಾಜ ಏನಿದ್ದಾನೆ ಅವನ ಕರ್ತವ್ಯ, ಅವನ ದೇಶದಲ್ಲಿ ಯಾರು ಒಬ್ಬ ವಿದ್ಯಾರ್ಥಿ ತಾನು ವಿದ್ಯಾಭ್ಯಾಸ ಮುಗಿಸಿದ್ರೆ ಅದು ಗುರು ಕಾಣಿಕೆ ಕೊಡಬೇಕಾದ್ದು ಆ ದೇಶದ ರಾಜನ ಕರ್ತವ್ಯ. ಕೊಡಲಿಲ್ಲ ಅಧರ್ಮ ಆಗ್ತದೆ. ಅಧರ್ಮ ಆದರೆ ಮತ್ತೆ ನಿಮಗೆ ದಿಕ್ಪಾಲಕರು ಮುನ್ಸ್ಕೊಳ್ತಾರೆ. ಧರ್ಮ ಕಲುಷಿತವಾದಂತಹ ರಾಜ್ಯಕ್ಕೆ ಮಳೆ ಬೆಳೆ ಆಗೋದಿಲ್ಲ. ಪ್ರಜೆಗಳಿಗೋಸ್ಕರ ರಾಜ ಇದನ್ನು ಒಪ್ಕೊಳ್ಳೇಬೇಕು. ಕಡೆಗೆ ಮಾಧವಿ ತಾನೇ ಒಪ್ಕೊಂಡು ಮುಂದೆ ಬರ್ತಾಳೆ, ಅಪ್ಪನ ಧರ್ಮ ಉಳಿಸೋಕೆ. ಅಂದ್ರೆ 4 ಜನ ಮದುವೆ ಒಪ್ಕೊಳ್ತಾಳೆ. ಒಪ್ಕೊಳ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಮೊದಲನೇ ಮದುವೆ ಮಾಡ್ತಾರೆ. 1 ವರ್ಷ ಆಗುತ್ತೆ, ಒಂದು ಮಗು ಆಗುತ್ತೆ. ಮಗು ಆದಮೇಲೆ ಇವಳ ಮಗುನೂ ಅಲ್ಲೇ ಬಿಟ್ಬಿಟ್ಟು ಆ ಮಗುನ ಕನ್ಯೆ ಮಾಡಿ ಕರ್ಕೊಂಡು, ಅಂದ್ರೆ ಮಗುನ ಅಲ್ಲೇ ಬಿಟ್ಬಿಟ್ಟು ಇವಳನ್ನ ಕನ್ಯೆ ಮಾಡ್ತಾರೆ. ಅದರ ಪ್ರತಿಯಾಗಿ 200 ಕುದುರೆಗಳು ಕೊಡ್ತಾರೆ 1 ವರ್ಷ ಮದುವೆ ಆಗಿದ್ದಕ್ಕೆ. ಹೀಗೆ 3 ಜನಕ್ಕೆ ಮದುವೆ ಮಾಡಿ 3 ಜನ ರಾಜರುಗಳಿಂದನೂ 200 ಕುದುರೆಗಳನ್ನು ತಗೊಂಡು ಅವ್ರಿಗೆ 3 ಜನಕ್ಕೂ ಒಂದೊಂದು ಗಂಡು ಮಗುನ ಕೊಟ್ಟು ಅಲ್ಲಿಂದ ಬರ್ಬೇಕಾದ್ರೆ ಇನ್ನು 200 ಕುದುರೆ ಕಡಿಮೆ ಇರುತ್ತಲ್ಲ, ಅದಕ್ಕೆ ತಂದು ವಿಶ್ವಾಮಿತ್ರರಿಗೆ ಇವಳನ್ನ ಮದುವೆ ಮಾಡ್ತಾರೆ. ಮಾಧವಿನ 4ನೇದು 200 ಕುದುರೆಯ ಬದಲಿಗೆ 600 ಕುದುರೆಗಳನ್ನು ವಿಶ್ವಾಮಿತ್ರರಿಗೆ ಕೊಟ್ಟು 200 ಕುದುರೆಗೆ ಅವಳನ್ನ ಮದುವೆ ಮಾಡ್ತಾರೆ. ವಿಶ್ವಾಮಿತ್ರರಿಗೆ ಅಷ್ಟಕ ಅಂತ ಒಂದು ಮಗು ಹುಟ್ಟುತ್ತೆ ಅವಳಿಂದ, ಮಾಧವಿಯಿಂದ. ಆಮೇಲೆ ಆ ಮಾಧವಿನ ಮತ್ತೆ ಕನ್ಯೆ ಮಾಡಿ ಕರ್ಕೊಂಡು ಬಂದು ಅಪ್ಪನ ಹತ್ರ ಬಿಡ್ತಾನೆ. ಅಪ್ಪನ ಹತ್ರ ಬಿಟ್ಟ ಮೇಲೆ ಕನ್ಯೆ ಏನು ಮಾಡ್ತಾಳೆ, ತುಂಬ ಖುಷಿಯಾಗುತ್ತೆ ಇವನಿಗೆ, ನನ್ನ ಮಗಳ ನನ್ನ ಧರ್ಮ ಉಳಿಸಿದ್ಲು ಅಂತ ಹೇಳಿಬಿಟ್ಟು. ಹಾಗಾಗಿ ನರ್ಮದಾ ನದಿಯ ದಡದಲ್ಲಿ ದೊಡ್ಡದಾಗಿ ಸ್ವಯಂವರ ಏರ್ಪಡಿಸ್ತಾನೆ ಯಯಾತಿ. ಯಾರಿಗೆ? ಮಾಧವಿಗೆ. ಆದರೆ ಮಾಧವಿಗೆ ಇಷ್ಟೊತ್ತಾಗಲೇ ಜೀವನ ರೋಸ್ ಹೋಗ್ಬಿಟ್ಟಿರುತ್ತೆ. 4 ವರ್ಷ ಅನ್ನೋದಕ್ಕಿಂತ 4 ಜನ ಮದುವೆ ಆಗಿ 4 ಮಕ್ಕಳು ಹೆತ್ತು ಅವ್ರಿಗೆ ಬಿಟ್ಟು ಕೊಟ್ಟು ಕನ್ಯೆ ಮಾಡಿರ್ಬೋದು, ದೇಹದಲ್ಲಿ ನೀವು ಕನ್ಯಾಪುರಿಯನ್ನು ಬೆಳೆಸಿರ್ಬೋದು, ಆದರೆ ಮನಸ್ಸು ರೋಸ್ ಹೋಗಿರುತ್ತೆ. ಅವಳು ಹೇಳ್ತಾಳೆ, ನಾನು ಸನ್ಯಾಸಿ ಆಗ್ತೀನಿ, ನಂಗೆ ಮದುವೆ ಬೇಡ ಅಂತ ಹೊರಟು ಬಿಡ್ತಾಳೆ. ಆಗ ಗಾಲ್ವ ಬಂದು ಬೇಡ್ಕೊಳ್ತಾನೆ, ನನ್ನಿಂದ ನಿನ್ನ ಜೀವನ ಹಾಳಾಯಿತು, ನಾನೇ ನಿನ್ನನ್ನು ಮದುವೆ ಆಗ್ತೀನಿ. ಆದರೆ ಅವಳು ಒಂದು ಮಾತು ಹೇಳ್ತಾಳೆ, ಹೆಣ್ಣಿನ ಮನಸ್ಸು ದುಡುಕು ಸರಿ, ನೇರವಾದ ಉತ್ತರನು. ಇವತ್ತು 4 ಕಡೆಗೆ ನನ್ನನ್ನು ಮದುವೆ ಮಾಡಿ ಕನ್ಯಾಪುರೆ ಬೆಳೆಸ್ಬೋದು ಅನ್ನೋ ಕಾರಣಕ್ಕೆ 4 ಜನಕ್ಕೆ ಮದುವೆ ಮಾಡಿದೆ. ಗಾಲ್ವ ಎಷ್ಟೇ ದೊಡ್ಡ ಮನುಷ್ಯನಾಗಿದ್ರು ಒಂದು ಹೆಣ್ಣನ್ನು ಈ ಥರ ಬಳಸ್ಕೊಂಡಿದ್ದು ತುಂಬ ತಪ್ಪಲ್ವಾ? ಅವಳ ಮನಸ್ಸು ಎಷ್ಟು ರೋಸೋಗಿರುತ್ತೆ. ಮತ್ತೆ ಇವನು ಮದುವೆ ಆಗಿ ನಾಳೆ ಅಂಥದ್ದೇ ಯಾವುದೇ ಒಂದು ಬೇರೆ ಪ್ರಸಂಗ ಬಂದರೂ ಇವಳನ್ನ ಮತ್ತೆ ಹಾಗೆ ಬಳಸ್ಕೊಳ್ಳಲ್ಲ ಅಂತ ಹೇಗೆ ಹೇಳೋಕ್ಕಾಗತ್ತೆ? ನೀವು ಹೇಳೋದು ನಿಜ. ಇದೇ ಮನಸ್ಥಿತಿ ಮಾಧವಿಯದು ಆಗಿತ್ತು. ಅವಳ ಮನಸ್ಸು ದೇಹ ಎರಡೂ ಸೋತು ಹೋಗಿತ್ತು. 4 ಜನ ಗಂಡಸರ ಜೊತೆಗೆ ಮದುವೆ ಆಗಿ ಅವ್ರ ಜೊತೆ ಬಾಳ್ ನಡೆಸಿ ಮಕ್ಕಳನ್ನು ಬಿಟ್ಟುಕೊಟ್ಟು ಬಂದಾಗ ಆ ತಾಯಿ ಮನಸ್ಸು ಎಷ್ಟು ಕೊರಗ್ತೋ ಗೊತ್ತಿಲ್ಲ. ಆದರೆ ತಂದೆಯ ಧರ್ಮವನ್ನು ಉಳಿಸೋದು ಅವಳ ಕರ್ತವ್ಯ ಆಗಿತ್ತು. ಆ ಕರ್ತವ್ಯವನ್ನೇನೋ ನಿರ್ವಹಿಸ್ಬಿಟ್ಲು. 4 ಮಕ್ಕಳನ್ನು ಹಡಿದ್ರೂ ಕೂಡ ಅವಳ ಹತ್ರ ಒಂದು ಮಗುನೂ ಇರಲಿಲ್ಲ, ಒಂದು ಮಗುಗೂ ಅವಳ ತಾಯಿನೂ ಆಗಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಮತ್ತೊಂದು ಮದುವೆ ಆಗು, ಮತ್ತೆ ಮಕ್ಕಳನ್ನ ಹಡಿ ಸಂಸಾರ ನಡೆಸು, ಇದು ಮಾಧವಿಗೆ ಸಾಧ್ಯನೇ ಇರಲಿಲ್ಲ.
ಹಾಗಾಗಿ ಮಾಧವಿ ಯಾರ ಮಾತನ್ನು ಕೇಳದೆ ಗಾಲವನನ್ನು ದೂರ ಇಟ್ಟು ತಂದೆಯನ್ನು ದೂರ ಇಟ್ಟು ತಾನು ತಪಸ್ಸಿಗೆ ಹೋಗ್ತಾಳೆ. ಬಹಳ ವರ್ಷಗಳ ಕಾಲ ಅವಳು ತಪಸ್ಸನ್ನ ಮಾಡ್ತಾಳೆ, ಅವಳ ಪಾಡುಗಳು ತಪಸ್ಸು ಮಾಡ್ತಾ ಇದ್ದಾಳೆ. ಇತ್ತ ಕಡೆ ಯಯಾತಿಗೆ ಸ್ವರ್ಗ ಸಿಕ್ಕಿದೆ. ಸ್ವರ್ಗದಲ್ಲಿ ತುಂಬ ವರ್ಷಗಳ ಕಾಲ ಸ್ವರ್ಗದ ಅನುಭವಿಸ್ತಾರೆ. ಆದರೆ ಸ್ವರ್ಗ ಹೇಗೆ ಅಂದರೆ ನಿಮ್ಮ ಹತ್ರ ಪುಣ್ಯದ ಫಲ ಎಷ್ಟಿದೆಯೋ ಅಥವಾ ಪುಣ್ಯದ ನೋಟುಗಳು ಎಷ್ಟಿದೆಯೋ ಅದು ಖಾಲಿಯಾಗೋವರೆಗೆ ಮಾತ್ರ ಸ್ವರ್ಗದಲ್ಲಿ ಇಟ್ಕೊಳ್ತಾರೆ. ನೀವು ಮಾಡಿದ ಪುಣ್ಯ ಸಂಗ್ರಹ ಖಾಲಿ ಆಯಿತು ಅಂದರೆ ಸ್ವರ್ಗದಿಂದ ಆಚೆಗೆ ತಳ್ಳಿಬಿಡ್ತಾರೆ. ಹೀಗೆ ಸ್ವರ್ಗ ಏನಾಗುತ್ತೆ ಅಂದರೆ ನಮ್ಮ ಪುಣ್ಯ ಫಲ ಇರೋವರೆಗೆ ಮಾತ್ರ ಇರುತ್ತೆ, ಆಮೇಲೆ ಆಚೆಗೆ ತಳ್ಳಿಬಿಡ್ತಾರೆ. ತಳ್ಳಿಬಿಡ್ತಾರೆ. ನಿಮ್ಮ ಸ್ವರ್ಗದಕ್ಕೆ ಹೋಗಲಿಕ್ಕೆ ನಿಮ್ಮ ಹತ್ರ ಪುಣ್ಯ ಫಲ ಏನು ಇಟ್ಕೊಂಡು ಹೋಗಿದ್ದೀರಿ ಅದು ಮುಗಿದೋದ ದಿವಸ ನೀವು ಮುಗೀತು, ನೀವು ಹೋಗಿ ಅಂತೇಳಿ ಕಳಿಸ್ಬಿಡ್ತಾರೆ. ಯಯಾತಿಗೆ ಏನಾಗಿದೆ, ಅವನ ಸ್ವರ್ಗಕ್ಕೆ ಹೋಗಿದ್ದಾನೆ, ಸ್ವರ್ಗದಲ್ಲಿ ಅವನ ಪುಣ್ಯ ಫಲ ಮುಗಿದೋಗಿದೆ. ಮುಗಿದೋಗಿದ್ದ ಕಾರಣಕ್ಕೆ ಅವನ್ನ ಸ್ವರ್ಗದಿಂದ ಆಚೆಗೆ ತಳ್ಳಿಬಿಟ್ಟಿದ್ದಾರೆ, ಕೆಳಗಡೆ ಬೀಳ್ತಾ ಇದ್ದಾರೆ. ಆಗ ಮಾಧವಿಗೆ ಗೊತ್ತಾಗುತ್ತೆ, ನನ್ನ ತಂದೆಗೆ ಆತ ಮಾಡಿದ ಪುಣ್ಯ ಖಾಲಿಯಾಗಿ ಆತನ ಕೆಳಗಡೆ ಹಾಕ್ಬಿಟ್ರು, ಸ್ವರ್ಗ ಭ್ರಷ್ಟನಾದ, ಹಾಗಾಗಬಾರ್ದು ಅಂತ ತಾನು ಈ ಜನ್ಮದಲ್ಲಿ ತಪಸ್ಸು ಮಾಡಿದ ಭಾಗ್ಯ ಇದೆಯಲ್ಲ ಅಥವಾ ಪುಣ್ಯ ಇದೆಯಲ್ಲ, ಆ ಪುಣ್ಯನ ತನ್ನ ತಂದೆಗೆ ದಾರೆ ಎರೆದು ಮತ್ತೆ ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಳೆ. ನೀವು ಕೇಳಿದ್ರಿ ಮಗಳ ಬಗ್ಗೆ ಆ ಥರ ಉಪಕಾರ ಮಾಡಿದ್ದು, ತಂದೆಗೆ ಉಪಕಾರ ಮಾಡಿದ್ದು ಅಥವಾ ತಂದೆಗೇನೋ ಅನುಕೂಲ ಮಾಡಿಕೊಟ್ಟಂತಹ ಮಗಳು ಯಾರು ಅಂದರೆ ಮೊದಲು ನೆನಪಾಗೋದೆ ನಿಮಗೆ ಮಾಧವಿ ಅವರು. ಇಷ್ಟೆಲ್ಲ ಅವಳ ಜೀವನನೇ ತಂದೆಗೋಸ್ಕರ ಅಥವಾ ತಂದೆಯ ಧರ್ಮನ ಉಳಿಸೋದಕ್ಕೋಸ್ಕರ ಹಾಳಾಗಿದ್ದರೂ ಕೂಡ ಆಕೆ ತನ್ನ ತಂದೆಗೆ ಮತ್ತೆ ಸ್ವರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ ತಾನು ತಪಸ್ಸು ಮಾಡಿದ ಅಷ್ಟು ಪುಣ್ಯನ ಧಾರೆ ಎರಿತಾಳೆ. ಹಾಗಾಗಿ ಸ್ತ್ರೀಯರ ಹಿರಿಮೆಯ ಪಾತ್ರಗಳನ್ನು ನೆನೆಸ್ಕೊಳ್ಳುವಾಗ ಮಾಧವಿಯನ್ನು ಅಗ್ರಸ್ಥಾನದಲ್ಲಿ ಇಟ್ಕೋಬೇಕು. ಮಾಧವಿ 4 ಜನನ ಮದುವೆ ಆಗಿದ್ದು ಅಥವಾ ಮುಂದೆ ತಪಸ್ಸು ಮಾಡಿ ಸ್ವರ್ಗದಲ್ಲಿ ಇವ್ರಿಗೆ ಕೊಟ್ಟಿದ್ದು ಇದು ಯಾವುದು ತನ್ನ ಸ್ವಂತ ಇಚ್ಛೆಯಿಂದಲ್ಲ ಅಥವಾ ತನ್ನ ಸ್ವಂತಕ್ಕೂ ಅಲ್ಲ, ಸ್ವೇಚ್ಛೆಯಿಂದನೂ ಅಲ್ಲ. ಬರೀ ಅಪ್ಪನ ಧರ್ಮ ಉಳಿಸೋದಕ್ಕೋಸ್ಕರ ಹೋರಾಡಿದಂಥ ಹೆಣ್ಮಗಳು. ಹಾಗಾದ್ರೆ ಈ ಮಾಧವಿ ಮತ್ತೆ ಮದುವೆ ಆಗೋದಿಲ್ಲ, ಇನ್ನು ಮದುವೆ ಪ್ರಶ್ನೆನೇ ಇಲ್ಲ. ಸನ್ಯಾಸ ತಗೊಂಡ್ಲು, ತಪಸ್ಸು ಮಾಡಿದ್ಲು, ಆಮೇಲೆ ಆ ತಪಸ್ಸಿನ ಫಲನ ಅಪ್ಪನಿಗೆ ಕೊಟ್ಲು, ಮತ್ತೆ ತಪಸ್ಸು ಕೊಡ್ಲು. ಹೀಗೆ ಜೀವನ ನಡೆದೋಗುತ್ತೆ ಮಾಧವಿದು. ಇದು ಒಂದು ಒಳ್ಳೆ ಪಾತ್ರ, ಮತ್ತೆ ಹೆಂಗಸರು ತುಂಬಾ ನೆನಪಿಸ್ಕೊಳ್ಳುವಂತ ಒಂದು. ಹೌದು ಹೌದು. ಆಮೇಲೆ ತಂದೆ ಮಗಳ ಬಾಂಧವ್ಯದ ಬಗ್ಗೆ ಯೋಚನೆ ಮಾಡುವಾಗ ಮಾಧವಿ ಯಯಾತಿಯರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಖಂಡಿತ. ಹಾಗಾದ್ರೆ ಈಗ ಹಿಂದೆ ಬಂದು ನಾವು ಮತ್ತೆ ನೆನಪಿಸ್ಕೊಳ್ಳುವಂಥದ್ದು ಅಂದ್ರೆ ಗಾಂಧಾರಿ. ಗಾಂಧಾರಿ ಕೂಡ ತನ್ನ ಅಪ್ಪನಿಗೋಸ್ಕರ, ತನ್ನ ಅಪ್ಪನ ಧರ್ಮಕ್ಕೋಸ್ಕರ ಆ ಕುರುಡನ ಧೃತರಾಷ್ಟ್ರನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾರೆ. ಆದರೆ ಇಲ್ಲಿ ಒಪ್ಪಿಗೆ ಹೇಗಿರುತ್ತೆ ಅಂದರೆ ಸಮ್ಮತಿ ಇದೆ, ಬರೀ ಒಪ್ಪಿಗೆ ಅಲ್ಲ. ಇದು ಹೌದಪ್ಪ ಅನಿವಾರ್ಯ, ನಾನು ಒಪ್ಕೊಳ್ತಾ ಇದ್ದೀನಿ ಹಾಗಲ್ಲ. ಇದು ನನ್ನ ಪಾಲಿಗೆ ಬಂದಿದ್ದು. ಧೃತರಾಷ್ಟ್ರನೇ ನನಗೆ ಪರಮೇಶ್ವರ ಸ್ವರೂಪ, ಅವನ್ನ ನಾನು ಮದುವೆ ಆಗ್ತಿದ್ದೀನಿ. ಹಾಗಾಗ್ಬಿಟ್ಟು ಅವನಿಗಿಲ್ಲದೆ ಇರೋ ದೃಷ್ಟಿ ನನಗೂ ಬೇಡ ಅಂತ ಹೇಳಿಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಮೇಲೆ ಏನು ಗಾಡಿಗಳು ಬಂದಿತ್ತು ಅಥವಾ ರಥಗಳು ಬಂದಿತ್ತು, ಆ ರಥದ ಮೇಲೆ ಇವಳನ್ನು ಕೂಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಹಸ್ತಿನಾವತಿಗೆ. ಬರಬೇಕಾದ್ರೆ ಇವರಲ್ಲಿ ಇನ್ನೊಂದು ಪದ್ಧತಿ ಇದೆ. ಈಗ ಒಂದು ಹೆಣ್ಣನ್ನು ಕೊಡ್ತಾರೆ, ಮದುವೆ ಮಾಡಿ ಕೊಡ್ತಾರೆ, ತೆರ ತೆಗೆದುಕೊಂಡು ಗಾಂಧಾರದವರು ಮದುವೆ ಮಾಡಿಕೊಡುವಾಗ ಅವಳ ಅಣ್ಣ ತಮ್ಮಂದ್ರನ್ನು ಕೂಡ ಅವಳ ಜೊತೆ ಕಳಿಸ್ಕೊಡ್ತಾರೆ. ಹಾಗೂ ಇದೆ ಇಲ್ಲಿ ಪದ್ಧತಿ ಅದು. ಹಾಗಾಗಿ ಅವಳ ತಮ್ಮಂದಿರಿದಾರಲ್ಲ ಅವ್ರು ಅಷ್ಟೂ ಜನ, ಶಕುನಿ ನಿಮಗೆ ಗೊತ್ತು, ಮುಂದಿನ ಪಾತ್ರ 100 ಜನ ತಮ್ಮಂದಿರು. ಅಣ್ಣ ತಮ್ಮಂದಿರು ಅಂತೀವಿ, ಸಹೋದರರು. ಅಷ್ಟೂ ಜನನ ಇಲ್ಲಿಗೆ ಕಳಿಸ್ಕೊಟ್ರು. 100 ಜನ. ಹಸ್ತಿನಾವತಿಲಿ ಇದೆಲ್ಲ ವಿಷಯನೇ ಅಲ್ಲ, ಇನ್ನೂ 1000 ಜನ ಬಂದರೂ ಅದು ವಿಷಯ ಅಲ್ಲ. ಹಾಗಾಗಿ ತುಂಬ ದೊಡ್ಡ ವ್ಯವಸ್ಥೆ ಹಸ್ತಿನಾವತಿಗೆ ಕಳಿಸ್ಕೊಡ್ತಾರೆ. ಎಲ್ಲರೂ ಇಲ್ಲಿಗೆ ಬಂದರು, ಪ್ರತಿಯೊಬ್ಬರು ಇಲ್ಲಿಗೆ ಬಂದಿದ್ದಾರೆ. ಗಾಂಧಾರಿಗೆ ಮತ್ತು ಧೃತರಾಷ್ಟ್ರನಿಗೆ ಮದುವೆ ಆಗ್ತದೆ. ಹೇಗಿರುತ್ತೆ ಅಂದರೆ ಗಾಂಧಾರಿ ಬರೋವಾಗ ಹಸ್ತಿನಾವತಿಗೆ ಅವಳ ಗೌರವ ಎಷ್ಟಿರುತ್ತೆ ಅಂದರೆ ಒಳ್ಳೆತನಕ್ಕೆ ಎಲ್ಲ ಕಾಲದಲ್ಲೂ ಗೌರವನೇ. ಬರ್ತಾ ಇದ್ದಾಳೆ ಅಂದರೆ ಅವಳ ಬಗ್ಗೆ ಪ್ರಚಾರ ಆಗಿಬಿಡುತ್ತೆ. ಗಾಂಧಾರಿ ಅನ್ನೋಳು ಮಹಾಪತಿವ್ರತೆ, ತನ್ನ ಗಂಡನಿಗೆ ದೃಷ್ಟಿ ಇಲ್ಲ ಅಂತ ತಾನು ಜಗತ್ತನ್ನು ನೋಡಲ್ಲ ಅಂದ್ಕೊಂಡಂತಹ ಪತಿವ್ರತೆ, ಅವಳು ದೇವಿ ಸ್ವರೂಪಳು ಅಂತ ಹಸ್ತಿನಾವತಿಯಲ್ಲಿ ಪ್ರಚಾರ. ಅಲ್ಲೇ ಕೇಳಿದ ತಕ್ಷಣ ನಿನ್ನ ಕುರುಡಂಗೆ ಕೊಡ್ತಾ ಇದ್ದೀವಿ ಅಂದ ತಕ್ಷಣ ಬಟ್ಟೆ ಹರಿದು ಕಿವಿ ಕಟ್ಬಿಟ್ಲು ಹೀಗೆ ಕಣ್ಣಿಗೆ. ಹೀಗಿರುವಾಗ ಅವಳ ಬಗ್ಗೆ ಪ್ರಚಾರ ಆಗುತ್ತೆ. ಪ್ರಚಾರ ಆದರೆ ಒಳ್ಳೇದಕ್ಕೆ ಹೇಗೆ ಪ್ರಚಾರ ಅಂದರೆ ಅವಳು ಕಾಲಿಟ್ಟ ತಕ್ಷಣ ಅವಳು ಕಾಲಿಟ್ಟ ಜಾಗಕ್ಕೆ, ಕಾಲಿಗಲ್ಲ ಅವಳು ನಡೆದಿದ್ದ ಜಾಗಕ್ಕೆ ನಮಸ್ಕಾರ ಮಾಡುವಷ್ಟು ಅವಳ ಬಗ್ಗೆ ದೇವಿ ಭಾವ ಹಸ್ತಿನಾವತಿಯಲ್ಲಿದೆ.
ಜನರಲ್ಲಿ ತುಂಬಿಕೊಳ್ಳೋದು. ಹಾಂ, ಗಾಂಧಾರಿ ಅಂದರೆ ಮಹಾಪ್ರತ್ಯಕ್ಷ ದೇವತೆಯವಳು, ಮಹಾಪತಿವ್ರತೆ ಅನ್ನುವಂತಹ ಸ್ಥಿತಿಯಲ್ಲಿ ಗಾಂಧಾರಿಯನ್ನು ಹಸ್ತಿನಾವತಿ ಸ್ವಾಗತಿಸುತ್ತೆ. ಇದಾದಮೇಲೆ ಮದುವೆ. ಆ ಜನದ ಪುಣ್ಯನೇ ಪುಣ್ಯ. ಗಾಂಧಾರಿಯನ್ನು ಮತ್ತು ಧೃತರಾಷ್ಟ್ರ ಮದುವೆಯನ್ನು ನೋಡಿದ್ದು. ಧೃತರಾಷ್ಟ್ರನ ಮನಸ್ಥಿತಿ ಏನಾರೋ ಇರಲಿ, ಗಾಂಧಾರಿ ಮಾತ್ರ ದೇವಿ ಸ್ಥಾನದಲ್ಲಿ ನಿಂತ್ಕೊಂಡು ಅಲ್ಲಿ ಆಶೀರ್ವಾದ ಮಾಡ್ತಾಳೆ. ಮತ್ತು ಜನರು ಕೂಡ ಅವಳನ್ನು ಹಾಗೆ ತೆಗೆದುಕೊಳ್ತಾರೆ. ಹೀಗಿರಬೇಕಾದ್ರೆ ಎರಡನೇ ಮಗ ಪಾಂಡುಗೆ ಮದುವೆ ಮಾಡೋದು ಜವಾಬ್ದಾರಿ, ಭೀಷ್ಮರ ಜವಾಬ್ದಾರಿ. ಯಾಕೆ ಅಂದರೆ ಈ ಮಕ್ಕಳಿದಾರಲ್ಲ, ಇವೇ ಕೂತ್ಕೊಳ್ಳೋನೇ ಅವನು. ಮೊದಲನೇ ಅವನ ಮದುವೆ ಅನಿವಾರ್ಯಕ್ಕೆ ಮಾಡಿದ್ದು. ಎರಡನೇವನು ನಾಳೆ ಸಿಂಹಾಸನ ಮೇಲೆ ಕೂತ್ಕೋಬೇಕಾದವನು, ಅವನ ಹೊಟ್ಟೆಲಿ ಹುಟ್ಟೋ ಮಕ್ಕಳು ಸಿಂಹಾಸನಕ್ಕೆ ಅಧಿಕಾರಿ ಆಗ್ತಾರೆ. ಹಾಗಾದರೆ ಯಾರನ್ನ ತರ್ಬೋದು? ಯಾವುದು ಸ್ವಯಂವರ ನಡೀತಿದೆ? ಪಾಂಡುರಾಜ ತುಂಬ ಬಲಿಷ್ಠ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದಾನೆ. ಪಾಂಡುರೋಗಿಷ್ಟ ಆದರೂ ಕೂಡ ನೋಡ್ಲಿಕ್ಕೆ ತುಂಬ ಸುಂದರ, ಪರಾಕ್ರಮಿ. ಇವನಿಗೆ ಯಾರನ್ನು ಮದುವೆ ಮಾಡ್ಬೋದು ಸುತ್ತಲ್ಲಿ ಅಂತ ಯೋಚನೆ ಮಾಡಿದಾಗ ಕುಂತಿಯ ನೆನಪಾಗ್ತದೆ. ಕುಂತಿ ಬಂದು ಕುಂತಿ ಭೋಜರಾಜನ ಸಾಕು ಮಗಳು. ಇವಳು ಯಾದವ ಕನ್ಯೆ. ಶ್ರೀಕೃಷ್ಣ ಮುಂದೆ ಏನು ಬರ್ತಾನೆ ಅವನ ಸೋದರತ್ತೆ ಅವಳು, ವಸುದೇವನ ತಂಗಿ. ಅವಳಿಗೆ ಏನಾಗಿದೆ ಅಂದರೆ, ಈ ರಾಜನಿಗೆ ಮನೆ ತುಂಬ ಗಂಡು ಮಕ್ಕಳಿದ್ದಾರೆ, ಒಂದೇ ಒಂದು ಹೆಣ್ಮಗು ಇಲ್ಲ. ಹಾಗಾಗ್ಬಿಟ್ಟು ಕುಂತಿಯನ್ನು ದತ್ತಕ ತೆಗೆದುಕೊಂಡು ಬರ್ತಾರೆ. ಹೌದು, ಪಾಂಡುಗಲ್ಲ, ಕುಂತಿ ಭೋಜರಾಜ ತನ್ನ ಮನೆಗೆ ತಂದು ದತ್ತಕ ಎತ್ಕೊಂಡು ಬಂದು ದತ್ತು ತಗೊಂಡಿದ್ದಾರೆ. ಅವಳ ಮೊದಲನೇ ಹೆಸರು ಪೃಥೆ. ಪೃಥೆ ಅಂದರೆ ಅಗಲವಾದ ಹಸ್ತ ಇರೋಳು ಅಥವಾ ದೊಡ್ಡ ಮೈಕಟ್ಟಿನವಳನ್ನು ಪೃಥೆ ಅಂತ ಕರೀತಾರೆ. ಕುಂತಿ ಒಂದು ಸರಿ ಅನ್ನ ಇಕ್ಕಿದ್ರೆ ಹೀಗಿಡೋಳಂತೆ, ಒಂದು ತಟ್ಟೆ ಬರುತ್ತೆ. ಅಷ್ಟು ದೊಡ್ಡ ಹಸ್ತ ಅವಳದು. ಆ ಕುಂತಿಗೆ ಪೃಥೆಯನ್ನು ಮೂಲ ಹೆಸರು. ಅವಳನ್ನು ತಂದು ಇವನು ಸಾಕಿದ್ರಿಂದ ಕುಂತಿ ಭೋಜನ್ ಮಗಳಾದ್ರಿಂದ ಕುಂತಿ ಅನ್ನುವಂಥ ಹೆಸರು ಅವಳಿಗೆ ಬರುತ್ತೆ. ಈಗ ಕುಂತಿ ಇವ್ರ ಮನೇಲಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾಳೆ. ಇಲ್ಲಿ ಒಂದು ಪ್ರಸಂಗ ನಡೆದಿದೆ. ಏನು ಪ್ರಸಂಗ ಹೇಳ್ತೀನಿ. ಕುಂತಿ ಭೋಜನ ಮನೆಯಲ್ಲಿ ಇವಳಂತರ ಸಾಕು ಮಗಳು, ಮಹಾ ಯುವರಾಣಿ, ತುಂಬ ಖುಷಿಯಾಗಿದ್ದಾಳೆ, ಎಲ್ಲ ಚೆನ್ನಾಗಿದೆ. ಹೀಗಿರುವಾಗ ಒಂದು ದಿವಸ ದೂರ್ವಾಸ ಮುನಿಗಳು ಇವ್ರ ರಾಜ್ಯಕ್ಕೆ ಬರ್ತಾರೆ. ದೂರ್ವಾಸರು ಬಂದಿದ್ದಾರೆ. ಕುಂತಿ ಭೋಜ ರಾಜ್ಯದ ಆಡಳಿತದಲ್ಲಿದ್ದಾನೆ. ದೂರ್ವಾಸರು ಬಂದವರು ಏನು ಮಾಡಿಬಿಟ್ಟಿದ್ದಾರೆ, ಅವ್ರ ಪಾಡ್ಗವರು ಒಳಗಡೆ ಬರ್ತಾರೆ. ಅವ್ರನ್ನ ಯಾರು ತಡೆಯೋರಿಲ್ಲ, ಮಾತಾಡ್ಸೋರಿಲ್ಲ, ಏನೂ ಇಲ್ಲ. ಅವ್ರನ್ನ ಮಾತಾಡ್ಸೋಕೆ ಜನ ಹೆದರ್ತಾ ಇರ್ತಾರೆ. ದೂರ್ವಾಸರು ತುಂಬ ಸಿಟ್ಟಿನವರು. ರಾಜ ಅವ್ರ ಕಡೆ ಗಮನ ಕೊಡೋಕ್ಕೆ ಗೊತ್ತಾಗಲ್ಲ. ಯಾಕೆಂದರೆ ಯಾರು ಬಂದು, ಸ್ವಾಮಿ ಅವ್ರು ಬಂದಿದ್ದಾರೆ, ಬಾಗಿಲಲ್ಲಿ ನಿಲ್ಲಿಸಿದ್ದೀನಿ, ನಾ ಕಳಿಸ್ಲಾ ಅಂತ ಕೇಳಿದ್ರೆ ರಾಜ ಎದ್ದು ಬಂದು ಗೌರವ ಕೊಡೋಕ್ಕೆ ದಾರಿ ಇರುತ್ತೆ. ಅವ್ನಿಗೆ ಅದ್ರ ಕಡೆ ಗಮನನೇ ಇರಲ್ಲ. ಅದನ್ನೆಲ್ಲ ಜನ ಹೇಳ್ತಾರೆ, ಕಾವಲುಗಾರರು ಹೇಳ್ತಾರೆ, ಅವ್ನು ಮಾತಾಡಬೇಕಾಗಿರಲ್ಲ. ಹಾಗಾಗ್ಬಿಟ್ಟು ರಾಜ ಅವ್ನ ಪಾಡಿಗೆ ಅವ್ನು ಕುಳ್ತಿದ್ದಾನೆ. ಅವ್ನು ಯೋಚನೆ ಮಾಡಿಲ್ಲ, ಯಾರು ಒಬ್ಬರು ಬರ್ತಾರೆ ನನ್ನನ್ನು ಮಾತಾಡ್ಸೋಕ್ಕೆ, ನಾನು ಹೋಗೋರನ್ನ ಆಧರಿಸ್ಬೇಕು, ಇದೆಲ್ಲ ಅವ್ನು ಯೋಚನೆಲಿ ಇಲ್ಲ. ಯಾಕೆಂದರೆ ಹಾಗ್ಯಾರು ಬಂದರೆ ರಾಜ್ಯಕ್ಕೆ ಬಂದು ಕಾವಲುಗಾರರು ಹೇಳ್ತಾರೆ. ಹಾಗಾಗ್ಬಿಟ್ಟು ಅವ್ನು ತನ್ನ ಪಾಡಕ್ಕೆ ತಾನಿದ್ದಾನೆ. ಕಾವಲುಗಾರರು ಬರೋಕ್ಕೆ ಮೊದಲು ದೂರ್ವಾಸರು ದಡ ದಡ ಅಂತ ಒಳಗಡೆ ಬಂದಿದ್ದಾರೆ. ಕಾವಲುಗಾರರು ದೂರ್ವಾಸರನ್ನ ತಡೆಯೋ ಶಕ್ತಿ ಇಲ್ಲ, ಅವ್ರಿಗೆ ಪ್ರಯತ್ನವೂ ಅವ್ರು ಮಾಡಿಲ್ಲ. ಒಳಗಡೆ ಬರ್ತಾರೆ. ರಾಜ ತನ್ನ ಕಡೆ ಗಮನ ಕೊಟ್ಟಿಲ್ಲದನ್ನು ನೋಡ್ತಾರೆ. ದೂರ್ವಾಸರಿಗೆ ಅಷ್ಟಕ್ಕೆ ಸಿಟ್ಟು ಬರುತ್ತೆ. ರಾಜ, ನಾ ಬಂದಿದ್ದೀನಿ, ದೂರ್ವಾಸ ಮುನಿ ನನ್ನ ಕಡೆ ಗೌರವ ಕೊಟ್ಟಿಲ್ಲ, ಹೀಗಾಗಿ ನನಗೆ ಸಿಟ್ಟು ಬಂದಿದೆ ಅಂತ ಹೇಳ್ಬಿಟ್ಟು ತನ್ನನ್ನು ಅಲಕ್ಷ್ಯ ಮಾಡಿದ ರಾಜ ಅಂಥೇಳಿ ಅವ್ರಿಗೆ ಶಾಪ ಕೊಡಲಿಕ್ಕೆ ಹೋಗ್ತಾರೆ.